ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆಯಾ? ಹಾಗಿದ್ದರೆ 81,000 ರೂಪಾಯಿ ಸ್ಯಾಲ್ರಿ ನೀವು ಪ್ರತಿ ತಿಂಗಳು ಪಡೆಯಬಹುದು. ಇದು ಸರ್ಕಾರಿ ನೌಕರಿಯಾಗಿದೆ. ಬನ್ನಿ ವಿಡಿಯೋನಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ನೋಡಿ SDA ಹುದ್ದೆಗಳಿಗೆ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ. ಖಾಲಿ ಇರುವ ಒಂದು SDA ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದೀರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ತಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ನೋಡೋದಾದರೆ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಖಾಲಿ ಇರುವ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಉಳಿಕೆ ಮೂಲ ವೃಂದದ ಅಡಿಯಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 6 ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಹುದ್ದೆಗಳ ವಿವರ ನೋಡೋದಾದರೆ ನೋಡಿ, ದ್ವಿತೀಯ ದರ್ಜೆ ಸಹಾಯಕರು ಒಟ್ಟು ಹುದ್ದೆಗಳು 18 ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದರೆ ನೋಡಿ 25,000 ರೂಪಾಯಿದಿಂದ 81,000 ರೂಪಾಯಿವರೆಗೆ ಪ್ರತಿ ತಿಂಗಳು ತಮಗೆ ಸ್ಯಾಲ್ರಿ ಸಿಗಲಿದೆ. ಇದರಲ್ಲಿ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ನೋಡಿ, ಸಾಮಾನ್ಯ ಒಂದು ಕ್ಯಾಟಗರಿಯಲ್ಲಿ 9 ಹುದ್ದೆಗಳು ಖಾಲಿವೆ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ನೋಡೋದಾದರೆ ತಲಾ ಒಂದೊಂದು ಹುದ್ದೆಗಳು ಇಲ್ಲಿ ಖಾಲಿವೆ ನೋಡಿ. ಪ್ರವರ್ಗ AB ಮತ್ತು C ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿ 1 ಹುದ್ದೆ, ಪ್ರವರ್ಗ ಕ್ಯಾಟಗರಿ 1ರಲ್ಲಿ 1 ಮತ್ತು ಪ್ರವರ್ಗ 2Aಯಲ್ಲಿ 3 ಹುದ್ದೆಗಳು ಮತ್ತು ಪ್ರವರ್ಗ 2Bಯಲ್ಲಿ 1 ಹುದ್ದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ತಮಗೆ 18 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ವಿದ್ಯಾರ್ಥಿ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ, ವ್ಯವಹಾರ ನಿರ್ವಹಣೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್, ವ್ಯವಹಾರ ಆಡಳಿತ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗ ಅಭ್ಯರ್ಥಿಗಳು ಕನಿಷ್ಠ 55% ಅಂಕಗಳೊಂದಿಗೆ ಒಂದು ಡಿಗ್ರಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿದ್ದೀರಿ. SC/ST ಕ್ಯಾಟಗರಿದವರು ಮಿನಿಮಮ್ 50% ಮಾರ್ಕ್ಸ್ಗಳನ್ನು ನೀವು ಪಡೆದು ಒಂದು ಡಿಗ್ರಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ನೋಡೋದಾದರೆ ನೋಡಿ, ಕನಿಷ್ಠ 18 ವರ್ಷಗಳನ್ನು ನೀವು ಪೂರೈಸಿರಬೇಕಾಗಿರುತ್ತೆ. ಗರಿಷ್ಠ ವಯೋಮಿತಿ ಬಂದುಬಿಟ್ಟು ತಮಗೆ ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷ, ಅದೇ ರೀತಿ OBC ವರ್ಗದವರಿಗೆ ನೋಡೋದಾದರೆ ಇಲ್ಲಿ 43 ವರ್ಷ, SC/ST ಕ್ಯಾಟಗರಿದವರಿಗೆ 45 ವರ್ಷ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಅರ್ಜಿ ಒಂದು ಶುಲ್ಕ ಕೂಡ ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ. ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ವರ್ಗದವರಿಗೆ 350 ರೂಪಾಯಿ, OBC ವರ್ಗದವರಿಗೆ ಕೂಡ 350, SC/ST ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳು 200 ರೂಪಾಯಿಗಳನ್ನು ನೀವು ಆನ್ಲೈನ್ ಮುಖಾಂತರ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆಯ್ಕೆ ವಿಧಾನ ಹೇಗಿರಲಿದೆ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಮತ್ತು ಇಲ್ಲಿ ಸಂದರ್ಶನವನ್ನು ತೆಗೆದುಕೊಂಡು ಅರ್ಜಿಗಳನ್ನು ಒಂದು ಆಯ್ಕೆ ಮಾಡಲಾಗುತ್ತೆ ನೋಡಿ. ಇದರಲ್ಲಿ ಸಿಲೆಬಸ್ ಬಂದುಬಿಟ್ಟು ನೋಡಿ, ಆಂಗ್ಲ ಭಾಷಾ ಪ್ರಬಂಧ, ಕನ್ನಡದಿಂದ ಆಂಗ್ಲ ಭಾಷೆ ಅನುವಾದ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಸಂದರ್ಶನ ಇಲ್ಲಿ ಸೇರಿಸಿ ಟೋಟಲ್ 100 ಮಾರ್ಕ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನಾಂಕ ನೋಡಿ, ಇಲ್ಲಿ 11/9/2026 ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಇದೇ ತರಹದ ಉದ್ಯೋಗ ಮಾಹಿತಿಯೊಂದಿಗೆ ನಾಳೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.